ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಕೆಲವೊಂದು ತಿರುವುಗಳಿವೆ. ಅವು ಇಡೀ ದೇಶದ ಭವಿಷ್ಯವನ್ನೇ ಬದಲಿಸಿಬಿಡ್ತವೆ. ಇಂದು ನಾವು ಅಂತಹದ್ದೇ ಒಂದು ನಿರ್ಣಾಯಕ ಕ್ಷಣದ ಬಗ್ಗೆ ಮಾತಾಡೋಣ. ಇದು ದೆಹಲಿ ಸುಲ್ತಾನತ್ತಿನ ಕೊನೆಯ ರಾಜವಂಶವಾದ ಲೋದಿಗಳ ಕಥೆ. ಒಂದು ಸಾಮ್ರಾಜ್ಯ ಹೇಗೆ ಪತನವಾಗಿ ಇನ್ನೊಂದು ಮಹಾಸಾಮ್ರಾಜ್ಯಕ್ಕೆ ದಾರಿ ಮಾಡಿಕೊಟ್ಟಿತು ಅನ್ನೋದನ್ನ ನೋಡೋಣ ಬನ್ನಿ. ಒಬ್ಬನೇ ಒಬ್ಬ ರಾಜನ ಅಹಂಕಾರ ಇಡೀ ಸಾಮ್ರಾಜ್ಯವನ್ನೇ ಮುಳುಗ್ಸಿ ಇನ್ನೊಂದು ಹೊಸ ಸಾಮ್ರಾಜ್ಯ ಹುಟ್ಕೊಳ್ಳೋಕೆ ಕಾರಣವಾಯ್ತು ಅಂದ್ರೆ ನಂಬೋಕಾಗತ್ತಾ? ಹೌದು, ಇದು ಸಾಧ್ಯವಾಯಿತು. ಈ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆಯೇ ಇದು. ಲೋದಿ ಸಂತತಿಯ ಪತನ ಮತ್ತು ಮೊಘಲರ ಉದಯದ ಹಿಂದಿರುವ ಆ ನಾಟಕೀಯ ಕಥೆಯನ್ನ ಈಗ ಬಿಚ್ಚಿಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ರಾಜರ ಕಥೆಯೊಳಗೆ ಇಳಿಯೋದಕ್ಕಿಂತ ಮುಂಚೆ ಭಾರತದ ಇತಿಹಾಸದ ದೊಡ್ಡ ಚಿತ್ರಣದಲ್ಲಿ ಇವರು ಎಲ್ಲಿದ್ರು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ, ಆಯ್ತಾ? ಅಂದ್ರೆ ಸುಮಾರು 300 ವರ್ಷಗಳ ಕಾಲ ದೆಹಲಿಯನ್ನ 5 ಬೇರೆ ಬೇರೆ ಸಂತತಿಗಳು ಆಳಿದವು. ಗುಲಾಮ, ಖಿಲ್ಜಿ, ತುಗ್ಲಕ್, ಸೈಯದ್, ಆಮೇಲೆ ಕೊನೆಯದಾಗಿ ಬರೋದೇ ನಮ್ಮ ಲೋಧಿಗಳು. ಇವರಲ್ಲೊಂದು ಸ್ಪೆಷಾಲಿಟಿ ಇದೆ ಗೊತ್ತಾ? ಭಾರತವನ್ನ ಆಳಿದ ಮೊದಲ ಅಫ್ಘಾನ್ ಮೂಲದ ರಾಜವಂಶ ಅಂದ್ರೆ ಇದೆ. ಈಗ ಈ ವಂಶದ ಸ್ಥಾಪಕನಾದ ಬಹ್ಲೂಲ್ ಲೋದಿಯ ಕಥೆಗೆ ಬರೋಣ. ಲೋದಿಗಳ ಆಡಳಿತ ಹೇಗಿತ್ತು ಅನ್ನೋದನ್ನ ನಿರ್ಧರಿಸಿದ ಮೂಲ ಸಂಘರ್ಷಕ್ಕೆ ಇಲ್ಲೇ ಅಡಿಪಾಯ ಹಾಕಿತು. ಲೋದಿಗಳ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಸರ್ದಾರಿ ಪದ್ಧತಿ ಅನ್ನೋದು ತುಂಬಾ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಅರ್ಥ ಆಗತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಅಫ್ಘಾನ್ ಪಂಗಡಗಳ ಒಂದು ಮೂಲಭೂತ ನಂಬಿಕೆ. ಅವ್ರ ಪ್ರಕಾರ ಎಲ್ಲಾ ಸರ್ದಾರರು ಅಂದ್ರೆ ಮುಖ್ಯಸ್ಥರು ಸಮಾನರು. ರಾಜ ಅವರಿಗಿಂತ ದೊಡ್ಡವನಲ್ಲ, ಅವನು ಸಮಾನರಲ್ಲಿ ಮೊದಲಿಗ ಅಷ್ಟೇ. ಇದೇ ನಂಬಿಕೆ ಮುಂದೆ ಎಂಥ ದೊಡ್ಡ ಸಮಸ್ಯೆಗೆ ಕಾರಣವಾಯ್ತು ಅಂತ ನೋಡಿ. ಬಹ್ಲೂಲ್ ಲೋದಿ ತುಂಬಾನೇ ಪ್ರಾಯೋಗಿಕ ರಾಜ. ಅವನಿಗೆ ಸರ್ದಾರಿ ಪದ್ಧತಿಯ ಮಹತ್ವ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ಅವನು ತನ್ನನ್ನು ರಾಜ ಅಂತ ತೋರ್ಸ್ಕೊಳ್ಳಿಲ್ಲ, ಬದಲಾಗಿ ಸರ್ದಾರರ ನಾಯಕನಾಗಿ ಬಿಂಬಿಸ್ಕೊಂಡ. ಅವ್ರ ಜೊತೆ ನೆಲದ ಮೇಲೆ ಕೂತು ಊಟ ಮಾಡ್ತಿದ್ದ ಅಂತ ಯೋಚನೆ ಮಾಡಿ. ಆದ್ರೆ ಈ ರಾಜಿ ಸೂತ್ರವೇ ಒಂದು ಟೈಮ್ ಬಾಂಬ್ ತರ ಇತ್ತು. ಯಾಕಂದ್ರೆ ಇದರಿಂದ ಒಂದು ಕೇಂದ್ರೀಕೃತ ಅಧಿಕಾರವೇ ಇರಲಿಲ್ಲ. ಇದು ಸಾಮ್ರಾಜ್ಯಕ್ಕೆ ಒಂದು ದುರ್ಬಲ ಅಡಿಪಾಯವನ್ನ ಹಾಕಿಕೊಡ್ತು. ಆದ್ರೆ ಅವನ ಮಗ ಬಂದಾಗ ಕಥೆನೇ ಬದಲಾಗುತ್ತೆ. ಈಗ ಎಂಟ್ರಿ ಆಗೋದು ಈ ವಂಶದ ಅತ್ಯಂತ ಶಕ್ತಿಶಾಲಿ ದೊರೆ ಸಿಕಂದರ್ ಲೋದಿ. ತನ್ನ ತಂದೆ ಕಟ್ಟಿದ ರಾಜ್ಯವನ್ನ ಅದರ ಉತ್ತುಂಗಕ್ಕೆ ಕೊಂಡೊಯ್ದ ವ್ಯಕ್ತಿ ಈತ. ಸಿಕಂದರ್ ತನ್ನ ತಂದೆಯ ದೌರ್ಬಲ್ಯವನ್ನು ಸರಿಪಡಿಸೋಕೆ ಪ್ರಯತ್ನಿಸಿದ. ಅವನು ಸರ್ದಾರಿ ಪದ್ಧತಿಯನ್ನು ಬದಿಗೊತ್ತಿ ಆಡಳಿತವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ. ಭೂಮಿಯ ಅಳತೆ, ನ್ಯಾಯವ್ಯವಸ್ಥೆ ಮತ್ತು 1504ರಲ್ಲಿ ಆಗ್ರಾ ನಗರದ ಸ್ಥಾಪನೆ ಇವೆಲ್ಲವೂ ಅವನ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದವು. ನಿಜಕ್ಕೂ ಅದ್ಭುತ ದೂರದೃಷ್ಟಿಯಲ್ವಾ? ಹೀಗಾಗೇ ಇತಿಹಾಸಕಾರರು ಅವನನ್ನ ಲೋದಿ ರಾಜವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಸಮರ್ಥ ಆಡಳಿತಗಾರ ಅಂತ ಕರೆಯೋದು. ಆದ್ರೆ ಪ್ರತಿಯೊಂದಕ್ಕೂ ಇನ್ನೊಂದು ಮುಖ ಇರುತ್ತಲ್ಲ, ಹಾಗೆ ಅವನ ಆಳ್ವಿಕೆಯಲ್ಲೂ ಒಂದು ಕರಾಳ ಮುಖ ಇತ್ತು. ಅವನ ಕಟ್ಟುನಿಟ್ಟಿನ ಧಾರ್ಮಿಕ ನೀತಿಗಳು ಕೆಲವರನ್ನ ಸಾಮ್ರಾಜ್ಯದಿಂದ ದೂರ ಮಾಡಿದ್ವು. ಒಬ್ಬ ಸಿಕಂದರ್ ಲೋದಿ ಎಂಥ ಬಲಿಷ್ಠ ಸಾಮ್ರಾಜ್ಯ ಕಟ್ಟಿದ್ದಲ್ವಾ? ಆದರೆ ದುರಂತ ಅಂದ್ರೆ ಆ ಅಡಿಪಾಯವನ್ನ ಅಲುಗಾಡಿಸಿದ್ದು ಬೇರೆ ಯಾರೂ ಅಲ್ಲ, ಅವನ ಸ್ವಂತ ಮಗನೇ. ಇಲ್ಲೇ ನೋಡಿ ಕಥೆ ಒಂದು ಯೂಟರ್ನ್ ತಗೊಳ್ಳೋದು. ಕೊನೆಯ ಲೋದಿ ಸುಲ್ತಾನ್ ಇಬ್ರಾಹಿಂ ಲೋದಿ ಅಧಿಕಾರಕ್ಕೆ ಬರ್ತಾನೆ. ಅವನ ಜೊತೆಯೇ ಆರಂಭವಾಗುತ್ತೆ ಅಂತ್ಯದ ಆರಂಭ. ತಂದೆ ಮಗ, ಆದ್ರೆ ಆಡಳಿತದಲ್ಲಿ ಆಕಾಶ ಭೂಮಿಯಷ್ಟು ವ್ಯತ್ಯಾಸ. ಸಿಕಂದರ್ ಸರ್ದಾರರನ್ನ ಗೌರವಿಸಿ ಅಧಿಕಾರವನ್ನ ಕೇಂದ್ರೀಕರಿಸಿ ಸಾಮ್ರಾಜ್ಯವನ್ನ ಬಲಪಡಿಸಿದ. ಆದ್ರೆ ಇಬ್ರಾಹಿಂ ಅವರನ್ನೇ ಅವಮಾನಿಸಿ ತನ್ನ ಮಿತ್ರರನ್ನೇ ಶತ್ರುಗಳನ್ನಾಗಿ ಮಾಡ್ಕೊಂಡ. ಒಬ್ಬ ಸಾಮ್ರಾಜ್ಯ ಕಟ್ಟಿದ, ಇನ್ನೊಬ್ಬ ಅದನ್ನ ಹಾಳ್ಮಾಡೋಕೆ ನಿಂತ. ಈ ವ್ಯತ್ಯಾಸವೇ ಲೋದಿ ಸಾಮ್ರಾಜ್ಯದ ಭವಿಷ್ಯವನ್ನ ನಿರ್ಧರಿಸಿತು. ಇಬ್ರಾಹಿಂ ಮಾಡಿದ ತಪ್ಪುಗಳು ಒಂದೆರಡಲ್ಲ. ಅವನ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು. ಅಫ್ಘಾನ್ ಸಂಸ್ಕೃತಿಯ ಬೇರಾದ ಸರ್ದಾರಿ ಪದ್ಧತಿಯನ್ನೇ ಅವನು ತಿರಸ್ಕರಿಸಿದ. ರಾಜನೇ ಸರ್ವಶ್ರೇಷ್ಠ ಅಂತ ನಂಬಿದ. ತನ್ನದೇ ಆಸ್ಥಾನದಲ್ಲಿ ಎಲ್ಲರ ಮುಂದೆ ದೊಡ್ಡ ದೊಡ್ಡ ಸರ್ದಾರರನ್ನ ಅವಮಾನಿಸಿದ. ದೌಲತ್ ಖಾನ್ ಲೋದಿಯಂತಹ ಪ್ರಬಲರನ್ನೇ ಶತ್ರುಗಳನ್ನಾಗಿ ಮಾಡಿಕೊಂಡ. ಇದು ಕೇವಲ ರಾಜಕೀಯ ತಪ್ಪಾಗಿರಲಿಲ್ಲ, ಇದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಸಂಘರ್ಷವಾಗಿತ್ತು. ಅವಮಾನಿತರಾದ ಸರ್ದಾರರು ಸುಮ್ಮನೆ ಕೂರ್ಲಿಲ್ಲ. ತಮ್ಮ ರಾಜನ ವಿರುದ್ಧ ಅವರು ಎಂಥ ಹೆಜ್ಜೆ ಇಟ್ರೆಂದ್ರೆ ಅದು ಇಡೀ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿತು. ಅವರು ಕಾಬೂಲ್ನ ರಾಜ ಬಾಬರ್ಗೆ ಆಹ್ವಾನ ಕಳಿಸಿದರು, ಬನ್ನಿ ನಮ್ಮ ಸುಲ್ತಾನನ್ನು ಪದಚ್ಯುತಗೊಳಿಸಿ ಎಂದು. ಹೀಗೆ ಕತೆಯ ಕ್ಲೈಮ್ಯಾಕ್ಸ್ಗೆ ವೇದಿಕೆ ಸಿದ್ಧವಾಯಿತು. ಅದೇ ಮೊದಲ ಪಾಣಿಪತ್ ಕದನ. ಪಾಣಿಪತ್ ಯುದ್ಧ ಭೂಮಿಯಲ್ಲಿ ಎರಡೂ ಸೈನ್ಯಗಳು ಮುಖಾಮುಖಿಯಾದವು. ನೋಡಕ್ಕೆ ಇಬ್ರಾಹಿಂ ಸೈನ್ಯ ಸಮುದ್ರದಂತಿತ್ತು. ಆದರೆ ಬಾಬರ್ ಬಳಿ ಇದ್ದಿದ್ದು ಕೇವಲ ಚಿಕ್ಕ ಸೈನ್ಯವಲ್ಲ, ಬದಲಾಗಿ ಆಧುನಿಕ ಫಿರಂಗಿಗಳು ಮತ್ತು ತುಲಗ್ಮಾ ಅನ್ನೋ ಹೊಸ ಯುದ್ಧ ತಂತ್ರ.
ಇನ್ನೊಂದು ಕಡೆ ಇಬ್ರಾಹಿಂನ ಬೃಹತ್ ಸೈನ್ಯದಲ್ಲಿ ಶಿಸ್ತಿರ್ನಿಲ್ಲ, ಆಧುನಿಕ ಆಯುಧಗಳಿರಲಿಲ್ಲ, ಮುಖ್ಯವಾಗಿ ಅವನ ಸರ್ದಾರ್ರೇ ಅವನಿಗೆ ನಿಷ್ಠರಾಗಿರಲಿಲ್ಲ. ವರ್ಷ 1526. ಭಾರತದ ಇತಿಹಾಸದಲ್ಲಿ ಈ ವರ್ಷವನ್ನ ಮರೆಯೋಕೆ ಸಾಧ್ಯವೇ ಇಲ್ಲ. ಫಲಿತಾಂಶ: ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋದಿ ಹತನಾದ. ಅವನ ಜೊತೆಗೆ 320 ವರ್ಷಗಳ ದೆಹಲಿ ಸುಲ್ತಾನತಿನ ಆಳ್ವಿಕೆ ಕೂಡ ಕೊನೆಗೊಂಡಿತು. ಬಾಬರ್ ಗೆದ್ದ ಮತ್ತು ಭಾರತದಲ್ಲಿ ಒಂದು ಹೊಸ ಶಕೆ, ಮುಘಲ್ ಯುಗ ಆರಂಭವಾಯಿತು. ಒಂದೇ ದಿನದಲ್ಲಿ ಒಂದು ಯುಗ ಮುಗಿದು ಇನ್ನೊಂದು ಯುಗ ಆರಂಭವಾಗಿತ್ತು. ಹಾಗಿದ್ರೆ ಇಷ್ಟೆಲ್ಲ ಆದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಲೋಧಿಗಳು ಯಾಕ್ ಸೋತ್ರು ಮತ್ತು ಅವರ ಆಳ್ವಿಕೆಯಿಂದ ನಮಗೆ ಉಳಿದಿದ್ದೇನೋ? ಬನ್ನಿ, ಅವರ ಪತನದ ಕಾರಣಗಳನ್ನ ಒಮ್ಮೆ ವಿಶ್ಲೇಷಿಸೋಣ. ಲೋಧಿಗಳ ಪತನದ ಕಾರಣಗಳನ್ನ ನಾವು 5 ಮುಖ್ಯ ಅಂಶಗಳಾಗಿ ನೋಡಬಹುದು. ಮೊದಲನೆಯದು ಮೊದಲಿನಿಂದಲೂ ಇದ್ದ ಕೇಂದ್ರೀಕೃತ ಅಧಿಕಾರದ ಕೊರತೆ. ಎರಡನೆಯದು ಅಫ್ಘಾನ್ ಸರ್ದಾರರಲ್ಲೇ ಇದ್ದ ನಿರಂತರ ಒಳಜಗಳ. ಮೂರನೆಯದಾಗಿ ಇಬ್ರಾಹಿಂ ಲೋದಿಯ ಅಹಂಕಾರಿ ನಾಯಕತ್ವ. ಇದು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಯಿತು. ಇದಕ್ಕೆ ಬಾಬರನ ಆಧುನಿಕ ಮಿಲಿಟರಿ ತಂತ್ರಜ್ಞಾನ ಸೇರ್ಕೊಂಡಾಗ ಮತ್ತು ಆಂತರಿಕ ದ್ರೋಹವೇ ಕೊನೆಯ ಮೊಳೆಯಾದಾಗ ಪತನ ಖಚಿತವಾಯಿತು. ಸೋತ್ರು ಅನ್ನೋದು ಕಥೆಯ ಒಂದು ಭಾಗವಷ್ಟೇ. ಆದ್ರೆ ಲೋಧಿಗಳು ನಮಗಾಗಿ ಏನನ್ನೂ ಬಿಟ್ಟುಹೋಗ್ಲಿಲ್ವಾ? ಖಂಡಿತ ಬಿಟ್ಟುಹೋಗಿದ್ದಾರೆ. ಮುಘಲರ ಭವಿಷ್ಯದ ರಾಜಧಾನಿಯಾದ ಆಗ್ರಾ ನಗರ, ಕೃಷಿ ಮತ್ತು ಭೂಮಾಪನ ಸುಧಾರಣೆಗಳು ಮತ್ತು ದೆಹಲಿಯ ಸುಂದರ ಲೋಧಿ ಗಾರ್ಡನ್ಸ್ ಇವೆಲ್ಲವೂ ಇಂದಿಗೂ ಅವರ ನೆನಪನ್ನ ಉಳಿಸಿವೆ. ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ: ಲೋಧಿಗಳನ್ನ ನಾವು ಹೇಗೆ ನೆನಪಿಟ್ಟುಕೊಳ್ಳಬೇಕು? ದೆಹಲಿ ಸುಲ್ತಾನತ್ತಿನ ಕೊನೆಯ ಆಡಳಿತಗಾರರಾಗಿಯಾ, ಅಥವಾ ಮೊಘಲ್ ಸಾಮ್ರಾಜ್ಯದ ಉದಯಕ್ಕೆ ದಾರಿ ಮಾಡಿಕೊಟ್ಟ ಒಂದು ಸೇತುವೆಯಾಗಿಯಾ? ಇದ್ರ ಬಗ್ಗೆ ಯೋಚಿಸಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.